ಏರ್ ಫ್ರೈಡ್ ಫುಡ್ಸ್ ತಿಂತಿರ್ತಾರೆ, ಆದಷ್ಟು ಬೇಗ ಅವರಿಗೆ ತಿನ್ಬೇಡಿ ಅಂತೇಳಿ. ಅಂಡ್ ಈ ವಿಡಿಯೋನ ಅವ್ರಿಗೆ ಶೇರ್ ಮಾಡಿ 100% ಅವ್ರು ತಿನ್ನೋದು ಬಿಡ್ತಾರೆ. ಸೊ ಹಾಗೆ ನೀವು ಆಯಿಲ್ ಲೆಸ್ ಅಂತ ತಿಂತೀರಾ, ಅದೆಷ್ಟು ಡೇಂಜರಸ್ ಅಂತ ಡಾಕ್ಟರ್ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ದಯವಿಟ್ಟು ನೀವು ಏರ್ ಫ್ರೈಯರ್ಸ್ ಇಂದ ಮಾಡಿರೋ ಆಹಾರಗಳನ್ನ ತಿನ್ನೋದನ್ನ ನಿಲ್ಲಿಸಿ. ನಾನು ನಮ್ಮ ಫ್ರೆಂಡ್ ಮನೆಗೆ ಹೋದ ಒಂದಿನ ವೈಫ್ ನಗೆಟ್ಸ್ ಕೊಡ್ತೀವಿ ಅಂದ್ರು. ನನಗೆ ನಗೆಟ್ಸ್ ಅಂದ್ರೆ ಗೊತ್ತಿರಲಿಲ್ಲ. ಈ ನಗೆಟ್ಸ್, ವೆಜ್ ನಗೆಟ್ಸ್, ಚಿಕನ್ ನಗೆಟ್ಸ್, ಚಿಪ್ಸ್, ಮೇನ್ ಆಗಿ ಫ್ರೆಂಚ್ ಫ್ರೈಸ್ ಇವೆಲ್ಲ ಏರ್ ಫ್ರೈಯರ್ ಮಾಡ್ತಾರೆ. ಏರ್ ಫ್ರೈಯರ್ ಮಾಡಿದಾಗ ಅಕ್ರಲಿಮೇಟ್ ಕೆಮಿಕಲ್ ರಿಲೀಸ್ ಆಗುತ್ತೆ. ಅದು ತಿಂದಾಗ ಕ್ಯಾನ್ಸರ್ ಆಗುತ್ತೆ, ಕ್ರಾನ್ಸ್ ಡಿಸೀಸ್ ಆಗುತ್ತೆ, ಅಲ್ಸರೇಟಿವ್ ಕೊಲಿಟಿಸ್ ಆಗುತ್ತೆ, ಬೇರೆ ಏನೇನೋ ಕಾಯಿಲೆಗಳು ಜನರಲ್ಲಿ, ಕಾನ್ಸ್ಟಿಪೇಷನ್, ಪೈಲ್ಸ್, ಫಿಶರ್, ಫಿಸ್ಟುಲಾ ಎಲ್ಲ ಆಗುತ್ತೆ. ಈಗ ತಾನೇ ಒಂದು 12 ವರ್ಷ ಡಾಕ್ಟರ್ ಮಗುಗೆ ಫಿಸ್ಟುಲಾ ಆಗಿತ್ತು. ಇದ್ಯಾಕಪ್ಪ ಈ ವಯಸ್ಸಿಗೆ ಫಿಸ್ಟುಲಾ ಅಂತ ಒಂದು ಕೊಲೋನೋಸ್ಕೋಪಿ ಮಾಡ್ತೀವಿ. ಆ ಮಗುಗೆ ಕ್ರಾನ್ಸ್ ಡಿಸೀಸ್ ಇತ್ತು. ಈ ಕ್ರಾನ್ಸ್ ಡಿಸೀಸ್ ಗೆ ಕಂಪ್ಲೀಟ್ ಆಗಿ ವಾಸಿ ಆಗಲ್ಲ. ಇದು ಇಂಜೆಕ್ಷನ್ ತಗೋತಾ ಇರಬೇಕು, ಕಡಿಮೆ ಆಗುತ್ತೆ, ಜಾಸ್ತಿ ಆಗುತ್ತೆ, ಕೊನೆಗೆ ಇದು ಕ್ಯಾನ್ಸರ್ ಆಗಿ ಕನ್ವರ್ಟ್ ಆಗಿ ಸಾಯ್ತಾರೆ.